ವಿದ್ಯಾರ್ಥಿಗಳೇ ನಮಸ್ಕಾರ. ನಿಮಗೆ ಹಿಂದಿನ ಸೆಷನ್ ಅಲ್ಲಿ ಬ್ರೇಕ್ ಇವನ್ ಪಾಯಿಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಅದಾದ್ಮೇಲೆ ಪಿ ವಿ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಸಿಂಪಲ್ ಪ್ರಾಬ್ಲಮ್ಸ್ ಅನ್ನ ಒಂದು 2-3 ಹಿಂದಿನ ಸೆಷನ್ ಅಲ್ಲಿ ನಾನು ಮಾಡಿದ್ದೇನೆ. ಈ ಒಂದು ಸೆಷನ್ ಅಲ್ಲಿ ನಿಮಗೆ ಎಕ್ಸಾಮಿನೇಷನ್ ಒಂದು 2-3 ಪ್ರಾಬ್ಲಮ್ಸ್ ಅನ್ನ 6 ಮಾರ್ಕ್ಸ್ಗೆ ಡಿಫರೆಂಟ್ ಕ್ವಶನ್ ಪೇಪರ್ಸ್ ಅಲ್ಲಿ ಕೇಳಿರ್ತಕ್ಕಂತಹ ಎಕ್ಸಾಮಿನೇಷನ್ ಪ್ರಾಬ್ಲಮ್ಸ್ ಅನ್ನ ನಾನು ನಿಮಗೆ ಸಾಲ್ವ್ ಮಾಡ್ತೀನಿ. ಮೊದಲಿಗೆ ನಾನು ಪ್ರಾಬ್ಲಮ್ ಅನ್ನ ಅನಲೈಸ್ ಮಾಡ್ತೀನಿ ಶೇರ್ ಮಾಡಿಕೊಂಡು. ಸೊ ಕಾಣ್ತಾ ಇದೆ ನಿಮ್ಗೆ ಸ್ಕ್ರೀನ್ ಐ ಥಿಂಕ್ ಸ್ಕ್ರೀನ್ ಇಸ್ ವಿಸಿಬಲ್ ಟು ಯು. ಒಂದು 1 ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂತಹ ಒಂದು 6 ಮಾರ್ಕ್ಸ್ ಕ್ವಶನ್. ಮೊದಲಿಗೆ ಪ್ರಾಬ್ಲಮ್ ಅನ್ನ ಅನಲೈಸ್ ಮಾಡೋಣ. ದ ಫಾಲೋಯಿಂಗ್ ಡೇಟಾ ರಿಲೇಟ್ಸ್ ಟು ಅ ಫರ್ಮ್. ಡೇಟಾ ಕೊಟ್ಟಿದ್ದಾರೆ, ಯಾವುದೊಂದು ಫರ್ಮ್ ರಿಲೇಟೆಡ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ₹20 ಪರ್ ಯೂನಿಟ್ ಕಾಸ್ಟ್ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ₹12 ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಸೆಲ್ಲಿಂಗ್ ಪ್ರೈಸ್ ವೇರಿಯಬಲ್ ಕಾಸ್ಟ್ ಕೊಟ್ಟಾಗ ಆಟೋಮೆಟಿಕಲಿ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಕಾಂಟ್ರಿಬ್ಯೂಷನ್. ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಅನ್ನ ಲೆಸ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ, ತೊಂದರೆ ಇಲ್ಲ. ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತಾನೆ ₹4000 ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ದಟ್ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಆಲ್ಸೋ, ತೊಂದರೆ ಇಲ್ಲ. ಫಸ್ಟ್ ನೋಡಿ ಏನ್ ಹೇಳ್ತಾರೆ, ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಆಸ್ ವೆಲ್ ಆಸ್ ಇನ್ ವ್ಯಾಲ್ಯೂ, ಎರಡರಲ್ಲೂ ಕಂಡುಹಿಡಬೇಕು ಬಿಇಪಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಕೇಳಿದಾನಂದ್ರೆ ನ್ಯೂ ಬಿಇಪಿ ಇನ್ ಯೂನಿಟ್ಸ್ ಅಂಡ್ ದ ವ್ಯಾಲ್ಯೂ ಇಫ್ ಸೆಲ್ಲಿಂಗ್ ಪ್ರೈಸ್ ಇಸ್ ರೆಡ್ಯೂಸ್ಡ್ ಬೈ 20%. ಈ ಏನು ಸೆಲ್ಲಿಂಗ್ ಪ್ರೈಸ್ ₹20 ಇದೆಯಲ್ಲ, ಅದೇನಾದ್ರೂ ಕಡಿಮೆ 20% ಅಷ್ಟು ಕಡಿಮೆ ಮಾಡಿದಾಗ ಬಿಇಪಿ ಎಷ್ಟಾಗಬಹುದು, ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂನಲ್ಲಿ ಯೂನಿಟ್ಸ್ ಅಲ್ಲಿ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲಿಗೆ ನಾವು ಕಂಡುಹಿಡಿಯೋಣ. ಫಸ್ಟ್ ಏನಪ್ಪ ಕಂಡುಹಿಡಿಯೋಣ ಅಂದ್ರೆ ಪಿ ವಿ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ನಮ್ಗೆಲ್ರಿಗೂ ಫಾರ್ಮುಲಾ ಗೊತ್ತು ಪಿ ವಿ ರೇಷಿಯೋದು, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ನೋಡಿ ಇಲ್ಲಿ ಫಾರ್ಮುಲಾ ಇದೆ ನಮ್ಮ ಪಿ ವಿ ರೇಷಿಯೋದು, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಅದು 100 ಇರಬೇಕು ಆಕ್ಚುಲಿ. ಸೊ ನಾವು ಇಲ್ಲಿ ಯೂಸ್ ಮಾಡಿರೋದಿಲ್ಲ, ಅದನ್ನ ತಗೊಳ್ಳೋಣ. ಸೊ ನಮಗೆ ಕಾಂಟ್ರಿಬ್ಯೂಷನ್ ಗೊತ್ತಾ, ಗೊತ್ತಿಲ್ಲ. ಕಾಂಟ್ರಿಬ್ಯೂಷನ್ ಯಾವ ರೀತಿ ಕಂಡುಹಿಡಿತೀವಿ, ಕಾಂಟ್ರಿಬ್ಯೂಷನ್ ಅನ್ನು ಯಾವ ರೀತಿ ಕಂಡುಹಿಡಿತೀವಪ್ಪ ಅಂತಂದ್ರೆ ನಾವು ತುಂಬಾ ಈಸಿ. ಸೊ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದ್ರೆ ನಮಗೆ ಆಟೋಮೆಟಿಕಲಿ ವಿ ಕ್ಯಾನ್ ಗೆಟ್ ಸಿಗುತ್ತೆ. ಸೊ ನಮಗೆ ಸೇಲ್ಸ್ ಗೊತ್ತು, ಎಷ್ಟಿದೆ ಸೇಲ್ಸು ₹20 ಇದೆ, ಮೈನಸ್ ವೇರಿಯಬಲ್ ಕಾಸ್ಟ್ ಗೊತ್ತು ₹12 ಇದೆ, ಡಿವೈಡೆಡ್ ಬೈ ಸೇಲ್ಸ್ ಅಂದ್ರೆ 20. ಸೊ ಮಾಡಿದಾಗ ಇಂಟು 100 ಮಾಡಬೇಕು. ಸೊ ಮಾಡಿದಾಗ ನಮಗೆ ಈಸಿಯಾಗಿ ಸಿಗುತ್ತೆ. 20/12 ಅಂದ್ರೆ ₹8 ಡಿವೈಡೆಡ್ ಬೈ 20 ಇಂಟು 100. ಸೊ ನಾವು ಈ ರೀತಿ ಮಾಡಿದಾಗ ನಮ್ಗೆ ಎಷ್ಟಪ್ಪ ಸಿಗುತ್ತೆ ಅಂತಂದ್ರೆ 8 ಡಿವೈಡೆಡ್ ಬೈ 20 ಇಂಟು 100 ಮಾಡಿದಾಗ 40% ಬರುತ್ತೆ. 40% ಇಸ್ ದ ಪಿ ವಿ ರೇಷಿಯೋ. ಓಕೆ, ಇಲ್ಲಿ 100 ಅನ್ನ ಸೇರಿಸ್ಕೋಬೇಕು ನಾವು ಆಕ್ಚುಲಿ. ಓಕೆ, ಸೊ ಮಾಡಿದಾಗ 8/20 ಇಂಟು 100 40. ದಿಸ್ ಈಸ್ ಪಿ ವಿ ರೇಷಿಯೋ. ಸೆಕೆಂಡ್, ಕ್ಯಾಲ್ಕುಲೇಷನ್ ಆಫ್ ಬಿಇಪಿ ಬ್ರೇಕ್ ಇವನ್ ಪಾಯಿಂಟ್. ಮೊದಲಿಗೆ ಯೂನಿಟ್ಸ್ ಅಲ್ಲಿ ಮಾಡೋಣ. ಮೊದಲಿಗೆ ಏನರಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ, ಯೂನಿಟ್ಸ್ ಅಲ್ಲಿ. ಸೊ ನಮಗೆ ಬಿಇಪಿ ಯೂನಿಟ್ಸ್ ಅಲ್ಲಿ ಮಾಡ್ಬೇಕಾದ್ರೆ ತುಂಬಾ ಈಸಿ. ಯಾವ ರೀತಿ ಮಾಡ್ತೀವಿ, ಸಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ರೆ ನಮಗೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡ್ಕೊಂಡ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಸಿಕ್ಕೋಗುತ್ತೆ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ, ಇದು ರುಪೀಸ್ಗೆ. ಬಟ್ ನಮ್ಗೆ ಯೂನಿಟ್ಸ್ ಅಲ್ಲಿ ಬೇಕಾದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್
ಯೂನಿಟ್. ನೋಡಿ ಇಲ್ಲಿದೆಯಲ್ಲ, ದಿಸ್ ಇಸ್ ದ ಫಾರ್ಮುಲಾ. ಸೊ ಮಾಡೋಣ, ಫಾರ್ಮುಲಾ ಅಪ್ಲೈ ಮಾಡೋಣ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ, ಸೊ ನಮಗೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಗೊತ್ತು, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ? 4000 rupees ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಿದೀವಿ ನಾವು. ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ? ಮೇಲೆ ಪಿ ವಿ ರೇಷಿಯೋ ಮಾಡ್ಬೇಕಾದ್ರೆ ಮಾಡಿದೀವಿ ನೋಡಿ, 8 rupees ಬಂದಿದೆ. ಸೊ ಡಿವೈಡೆಡ್ ಬೈ 8 ಮಾಡಿದಾಗ ಸೊ ನಮಗೆ ಎಷ್ಟು ಬರುತ್ತೆ? 500 units ಬರುತ್ತೆ. ಓಕೆ, ದಿಸ್ ಈಸ್ ಬಿಇಪಿ ಇನ್ ಯೂನಿಟ್ಸ್. ಎಷ್ಟು ಬರುತ್ತೆ? 500 units. ತುಂಬಾ ಈಸಿ. ನೆಕ್ಸ್ಟ್ ಬಿಇಪಿ ಇನ್ ರುಪೀಸ್. ರುಪೀಸ್ ಅಲ್ಲಿ ಬೇಕು ಬ್ರೇಕ್ ಇವನ್ ಪಾಯಿಂಟ್. ಸೊ ಅದಕ್ಕೂ ಅಷ್ಟೇ ತುಂಬಾ ಈಸಿ ಫಾರ್ಮುಲಾ. ಯಾವುದಪ್ಪ ಅಂತಂದ್ರೆ, ಸೊ total fixed cost divided by PV ratio. This is the formula. PV ratio ನಮಗೆಲ್ಲ ಗೊತ್ತಿರುತ್ತೆ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಗೊತ್ತು ನಮಗೆ ಎಷ್ಟಿದೆ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ 4000 rupees ಇದೆ. PV ರೇಷಿಯೋ ನಮಗೆ ಗೊತ್ತು ಎಷ್ಟು? 40% ಕ್ಯಾಲ್ಕುಲೇಟ್ ಮಾಡಿದೀವಿ ಆಗ್ಲೇ. PV ratio 40%. So is equal to, ಇದನ್ನ ಯಾವ ರೀತಿ ಮಾಡ್ತೀವಪ್ಪ ಅಂತಂದ್ರೆ 4000 into 100 divided by 40. 40 ಕೆಳಗಡೆ ಹಾಗೆ ಇರುತ್ತೆ, ಪರ್ಸೆಂಟೇಜ್ ಏನಾಗುತ್ತೆ ಈ ಕಡೆ ಬರುತ್ತೆ. ಸೊ ಬಂದಾಗ ನಮಗೆ 16,000 rupees ಬರುತ್ತೆ. 4,000 ನಾಟ್ 16,000, 10,000 rupees ನಮಗೆ ಏನು ಬ್ರೇಕ್ ಇವನ್ ಸೇಲ್ಸ್ ಬರುತ್ತೆ. ಬಿ ಸೇಲ್ಸ್ ಅಂತ ಕರಿತೀವಿ. ಇದನ್ನ ಇನ್ನೊಂದು ರೀತಿ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು. ವೆರಿ ಸಿಂಪಲ್. ಬಿಇಪಿ ರುಪೀಸ್ ಬೇಕಾದ್ರೆ ಬಿಯುಪಿ ಯೂನಿಟ್ಸ್ ಅನ್ನ ಸೆಲ್ಲಿಂಗ್ ಪ್ರೈಸ್ ಇಂದ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಇಷ್ಟೇ ಬರಬೇಕು. ಸಿ 500 is the units, 20 rupees ಇದೆ ಒಂದು ಯೂನಿಟ್ಗೆ ಸೆಲ್ಲಿಂಗ್ ಪ್ರೈಸ್. 500 into 20 is equal to 10,000. ಓಕೆ, ಈ ರೀತಿ ಬಂದಾಗ ನಮಗೆ ಈಸಿಯಾಗಿ ಕಂಡುಹಿಡಿಬಹುದು. ಸೊ ನಾಲ್ಕನೇದು ನಮಗೆ ಬಿಇಪಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಇಪಿ ವೆನ್ selling price is reduced by 20%. ಅಂದ್ರೆ ನ್ಯೂ ಸೆಲ್ಲಿಂಗ್ ಪ್ರೈಸ್ ನಾವು ಕಂಡುಹಿಡಿಯಬೇಕು. ಸೊ ನ್ಯೂ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? ಹಳೇದೆಷ್ಟಿತ್ತು? 20 ರೂಪಾಯಿ ಇತ್ತು. 20% ಕಡಿಮೆ. 20 rupeesಗೆ 20% ಅಂದ್ರೆ 4 rupees ಆಗುತ್ತೆ. ಸೊ ಮಾಡಿದಾಗ ನಮಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 16 ಆಗುತ್ತೆ. ಓಕೆ, 16 rupees ನ್ಯೂ ಸೆಲ್ಲಿಂಗ್ ಪ್ರೈಸ್. ಈಗ ನಾವು ಏನ್ ಕಂಡುಹಿಡಿಬೇಕು? ಬಿಇಪಿ ಇನ್ ಯೂನಿಟ್ಸ್ ಕಂಡುಹಿಡಿಬೇಕು, ಆಸ್ ವೆಲ್ ಆಸ್ ಬಿಇಪಿ ಇನ್ ಇದನ್ನು ಕಂಡುಹಿಡಿಬೇಕಾಗತ್ತೆ. ಸೊ ಕಂಡುಹಿಡಿಯೋಣ. ವೆರಿ ಸಿಂಪಲ್. ನಮಗೆ ಬ್ರೇಕ್ ಇವನ್ ಪಾಯಿಂಟ್ ಏನ್ರಲ್ಲಿ ಬೇಕು? ಯೂನಿಟ್ಸ್ ಅಲ್ಲಿ ಬೇಕು. ಸೊ ಇಸ್ ಈಕ್ವಲ್ ಟು, ನಮ್ಮ ಮುಂಚೆ ಇದೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್. ಫಿಕ್ಸ್ಡ್ ಕಾಸ್ಟ್ ಗೊತ್ತು, ಆಸ್ ಯೂಶುವಲ್ 4000 ಇದೆ, ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಯಾವ ರೀತಿ ಆಗುತ್ತೆ? ಈಗ ಹಳೆದ್ರಲ್ಲಿ ನಮಗೆ ಕಾಂಟ್ರಿಬ್ಯೂಷನ್ ಎಷ್ಟು ಬಂತು? 8 rupees ಇತ್ತು. ಬಟ್ ಇದರಲ್ಲಿ ಇನ್ನೂ ಕಡಿಮೆ ಆಗುತ್ತೆ. ಹೇಗೆ? ಈಗ ನಮಗೆ ಸೆಲ್ಲಿಂಗ್ ಪ್ರೈಸ್ ಬಂದು 16 ಮೈನಸ್ ವೇರಿಯಬಲ್ ಕಾಸ್ಟ್ 12. ಸೊ ಈಗ ನೋಡಿ 4000 ಡಿವೈಡೆಡ್ ಬೈ 4 rupees ಆಗುತ್ತೆ. ಸೊ ಆ ತರ ಆದಾಗ 1000 ಯೂನಿಟ್ಸ್ ವಿಲ್ ಬಿ ದ ಏನಾಗುತ್ತೆ ನ್ಯೂ ಬಿಇಪಿ. ಯಾವಾಗ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆದಾಗ 1000 ಯೂನಿಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ಬೇಕು ನೀವು ಬ್ರೇಕ್ ಇವನ್ ಮಾಡ್ಬೇಕಾದ್ರೆ. ಓಕೆ, ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆದಾಗ. ಸೊ ನೆಕ್ಸ್ಟ್ ಬಿಇಪಿ ಇನ್ ರುಪೀಸ್ ಅಲ್ಲಿ ನೋಡೋಣ.
ರುಪೀಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಾರ್ಮುಲಾ ಸೇಮ್ ನಮ್ಗೆ ಇದೇ ಇರುತ್ತೆ, ಏನು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ divided by PV ratio. So fixed cost ನಮಗೆ ಗೊತ್ತು 4000 ಇದೆ. ಓಕೆ, ಡಿವೈಡೆಡ್ ಬೈ ಪಿ ವಿ ರೇಷಿಯೋ ನಮಗೆ ಇಲ್ಲಿ ಚೇಂಜ್ ಆಗುತ್ತೆ. ಪಿ ವಿ ರೇಷಿಯೋ ಹೌದಾ, ಪಿ ವಿ ರೇಷಿಯೋ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ divided by sales into 100. So ಹೊಸ ಕಾಂಟ್ರಿಬ್ಯೂಷನ್ ಎಷ್ಟು ನಮಗೆ, ಬರೀ 4 rupees divided by sales ಎಷ್ಟು 16 rupees into 100 ಮಾಡಿದಾಗ ನಮಗೆ 25% ಬರುತ್ತೆ, ಏನು ಪಿ ವಿ ರೇಷಿಯೋ. ಸೊ ಈಗ ಫಿಕ್ಸ್ಡ್ ಕಾಸ್ಟ್ ಗೊತ್ತು, divided by 25%. ಸೊ is equal to 4000 into 100 divided by 25 is equal to ಮಾಡಿದಾಗ ನಮಗೆ ಎಷ್ಟಾಗುತ್ತೆ, 16,000 rupees will be the new break even point when the selling price is reduced by 20%. ಈ ರೀತಿ ಆಗುತ್ತೆ. ಸೊ this is the way how you should calculate the problems. ಸೊ ಇದು ನಮಗೆ 6 marksಗೆ ಒಂದು ಎಕ್ಸಾಮ್ ನಲ್ಲಿ ಕೇಳಿರತಕ್ಕಂತಹ ಕ್ವಶನ್. ಇದನ್ನ ಈ ರೀತಿ ಸಾಲ್ವ್ ಮಾಡಬೇಕಾಗುತ್ತೆ. ಆಸ್ ಯೂಶುವಲ್ ಸೇಮ್ ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷಿಯೋ ಸೇಮ್ ಮಾಡ್ತೀರಾ, ಬಿಇಪಿ ಮಾಡ್ತೀರಾ, ರುಪೀಸ್ ಮಾಡ್ತೀರಾ ಇನ್ ರುಪೀಸ್ ಅಂಡ್ ಯೂನಿಟ್ಸ್. ಸೊ ನಿಮಗೆ ಯಾವಾಗ ಸೆಲ್ಲಿಂಗ್ ಪ್ರೈಸ್ 20% ಕಡಿಮೆ ಆಗುತ್ತೋ ಆವಾಗ ಯಾವ ರೀತಿ ಮಾಡಬೇಕು ಅಂತ, ಅವಾಗ ಫಸ್ಟ್ ನೀವು ಯಾವ್ದನ್ನ ಏನ್ ಕಂಡಿಡ್ಕೋಬೇಕು, ನ್ಯೂ ಸೆಲ್ಲಿಂಗ್ ಪ್ರೈಸ್ ಕಂಡಿಡ್ಕೋಬೇಕು. ದಟ್ ಈಸ್ 20 ಮೈನಸ್ 20% ಆಫ್ 20 4 rupees ಆಗುತ್ತೆ, 16 ಆಗುತ್ತೆ. ಬಿಇಪಿ ಯೂನಿಟ್ ಸೇಮ್ ಆಸ್ ಯೂಶುವಲ್ ಕಂಡಿಡ್ತೀರಾ, ಬಿಇಪಿ ಇನ್ ರುಪೀಸ್ ಅಲ್ಲಿ ಪಿ ವಿ ರೇಷಿಯೋ ಬೇಕು. ಪಿ ವಿ ರೇಷಿಯೋನ ಹೊಸ ಸೆಲ್ಲಿಂಗ್ ಪ್ರೈಸ್ ಅಂಡ್ ಇದ್ರ ಮೇಲೆ ಯಾವ್ದ್ರ ಮೇಲೆ, ಕಾಂಟ್ರಿಬ್ಯೂಷನ್ ಮೇಲೆ ಕಂಡಿಡ್ಕೊಂಡ್ರೆ ಆಟೋಮೆಟಿಕಲಿ ನೀವು ಇದು ಮಾಡ್ಬೋದು. ಸೊ ಇಲ್ಲೂ ಅಷ್ಟೇ ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು. 1000 ಯೂನಿಟ್ಸ್ ಇದೆ ಬಿಇಪಿ ಸೇಲ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 16, 1000 ಇಂಟು 16 ಮಾಡ್ಕೊಂಡಾಗ ಬಿಇಪಿ ಇನ್ ರುಪೀಸ್ ಬರ್ಬೇಕು 16,000. ದಿಸ್ ಈಸ್ ಕರೆಕ್ಟ್. ಈ ರೀತಿ ನೀವು ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಇದ್ರ ಜೊತೆಗೆ ಇನ್ನೂ ಒಂದು ಪ್ರಾಬ್ಲಮ್ ಅನ್ನ ನಾನು ಈ ಒಂದು ಸೆಷನ್ ಅಲ್ಲಿ ಸಾಲ್ವ್ ಮಾಡ್ತೇನೆ. ಸೊ ಇದು ಒಂದು ಎಕ್ಸಾಮಿನೇಷನ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಅ ಫರ್ಮ್, ದೇ ಹ್ಯಾವ್ ಗಿವನ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 200 rupees ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ 160, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ 6 lakhs. ಸೊ ನೀವೇನ್ ಕಂಡುಹಿಡಿಬೇಕು, ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂಡ್ ಇನ್ ವ್ಯಾಲ್ಯೂ. ಫಸ್ಟ್ ಬಿಇಪಿ ಕಂಡುಹಿಡಿಬೇಕು, ತುಂಬಾ ಈಸಿ, ಕಂಡುಹಿಡಿಯೋಣ. ಅದಾದ್ಮೇಲೆ ಫೈಂಡ್ ಔಟ್ ದ selling price per unit if BEP is brought down to 8,000 units. ಸೊ ಇದನ್ನ ನೀವು ಕಂಡುಹಿಡಿಬೇಕಾಗುತ್ತೆ. ಯಾವಾಗ ಬ್ರೇಕ್ ಇವನ್ ಪಾಯಿಂಟ್ ಅನ್ನು ಫಸ್ಟ್ ಕಂಡುಹಿಡ್ಕೊಳ್ಳೋಣ, ಅದನ್ನ 8,000 ಇಳಿಸಿದಾಗ ವಾಟ್ ವಿಲ್ ಬಿ ದ ಸೆಲ್ಲಿಂಗ್ ಪ್ರೈಸ್, ನ್ಯೂ ಸೆಲ್ಲಿಂಗ್ ಪ್ರೈಸ್ ಅನ್ನೋದನ್ನ ನಾವು ಇಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೊ ಫಸ್ಟ್ಗೆ ಸೊಲ್ಯೂಷನ್ ಮಾಡೋಣ. Solution. First, calculation of BEP units ಅಲ್ಲಿ ಕಂಡುಹಿಡಿಯೋಣ. ಯೂನಿಟ್ಸ್ ಅಲ್ಲಿ ಫಾರ್ಮುಲಾ ನಮ್ಗೆಲ್ರಿಗೂ ಗೊತ್ತು. BEP ಯೂನಿಟ್ಸ್ ಅಲ್ಲಿ ಕಂಡುಹಿಡಿಯೋದಕ್ಕೆ ವೆರಿ ಸಿಂಪಲ್, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ದಿಸ್ ಇಸ್ ದ ಫಾರ್ಮುಲಾ. ಕಂಡುಹಿಡಿಯೋಣ. ಸೊ ನಮಗೆಲ್ಲ ಗೊತ್ತಿರುತ್ತೆ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಎಷ್ಟಿದೆ 6 lakhs ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಹೆಂಗ್ ಕಂಡುಹಿಡಿತೀವಿ, ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಅನ್ನು ಲೆಸ್ ಮಾಡ್ಕೊಂಡ್ರೆ ಕಾಂಟ್ರಿಬ್ಯೂಷನ್ ಬರುತ್ತೆ. ದಟ್ ಈಸ್ 200 ಮೈನಸ್ 160. ಸೊ ಮಾಡಿದಾಗ ನಿಮಗೆ 6 lakhs ಡಿವೈಡೆಡ್ ಬೈ 40 ಬರುತ್ತೆ. ಓಕೆ, 6 lakhs divided by 40. ಸೊ ಮಾಡ್ಕೊಂಡಾಗ ನಮಗೆ ಎಷ್ಟಪ್ಪ ಬರುತ್ತೆ ಅಂತಂದ್ರೆ 15,000 ಯೂನಿಟ್ಸ್ ಬರುತ್ತೆ. will be break even
ಸೇಲ್ಸ್. ನೆಕ್ಸ್ಟ್ ಸೊ ನಾವೇನ್ ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ ಬಿಇಪಿ ಎಂದ್ರಲ್ಲಿ ಇನ್ ರುಪೀಸ್. ಅದನ್ನ ಇನ್ನು ಈಸಿಯಾಗಿ ಕಂಡುಹಿಡಿದ್ಬಿಡ್ಬೋದು. ಯಾವ ರೀತಿ ಕಂಡುಹಿಡಿಬೋದಪ್ಪ ಅಂದ್ರೆ, ಯೂನಿಟ್ಸ್ ಕಂಡುಹಿಡ್ಕೊಂಡಿದೀವಿ 15,000 ಇಂಟು 200 ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮಗೆ ಸಿಗುತ್ತೆ. ಬಟ್ ಅದಕ್ಕಿಂತ ಇನ್ನೊಂದಿದೆ. ಸೊ ನೋಡಿ, ಇಲ್ಲಿ ಫಾರ್ಮುಲಾ ಆ ರೀತಿ ಆದ್ರೂ ಮಾಡ್ಬೋದು, ಅಥವಾ ಒನ್ ಮೋರ್ ಫಾರ್ಮುಲಾ ಇಸ್ ಆಲ್ಸೋ ಅವೈಲಬಲ್. ಸಿ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಇಂಟು ಸೇಲ್ಸ್, ಅಥವಾ ಹೀಗೆ ಮಾಡೋಣ. ಸೊ ನೋಡಿ, ನಮಗೆ ಫಿಕ್ಸ್ಡ್ ಕಾಸ್ಟ್ ಗೊತ್ತು 6 lakhs ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಗೊತ್ತು 40 rupees ಇಂಟು ಸೇಲ್ಸ್ ಎಷ್ಟಿದೆ ನಮ್ಮ ಇಲ್ಲಿ ಇದರಲ್ಲಿ 200 rupees ಸೆಲ್ಲಿಂಗ್ ಪ್ರೈಸ್. ಸೇಲ್ಸ್ ಅಥವಾ ಇದನ್ನ ಸೆಲ್ಲಿಂಗ್ ಪ್ರೈಸ್ ಅಂತಾನು ಕರಿತೀವಿ. ಸೊ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 30 lakhs ಬರುತ್ತೆ. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ. 6 lakhs ಡಿವೈಡೆಡ್ ಬೈ 40 ಮಾಡ್ಕೊಂಡಾಗ 1,50,000 ಬರುತ್ತೆ, 15,000. ಸೊ 15,000 ಬರುತ್ತೆ. 15 ಇಂಟು 200, 15,000 ಇಂಟು 200 ಮಾಡಿದಾಗ 30 lakhs ಬರುತ್ತೆ. ಇನ್ನು ಒಂಥರ ನೋಡ್ಬೋದು ಬೇಕಾದ್ರೆ ನೀವು, 15,000 units ಇಂಟು 200 rupees. ಆಟೋಮೆಟಿಕ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ನೆಕ್ಸ್ಟ್ ಏನಪ್ಪ ಮಾಡ್ಬೇಕು ಅಂತಂದ್ರೆ, ಸೊ ವಿ ಶುಡ್ ಕ್ಯಾಲ್ಕುಲೇಟ್ ದ selling price per unit if the break even point is brought down to 8,000 units. ಅಂದ್ರೆ ಇಲ್ಲಿ 15,000 ಇದ್ದಾಗ ವಾಟ್ ವಿಲ್ ಬಿ ದ ಸೆಲ್ಲಿಂಗ್ ಪ್ರೈಸ್. ನಾವೇನಾದ್ರೂ ಇದನ್ನ 8,000 ಯೂನಿಟ್ಸ್ಗೆ ಆದಾಗ ನಾವೆಷ್ಟು ಸೆಲ್ಲಿಂಗ್ ಪ್ರೈಸ್ ಅನ್ನ ನಾವಿಲ್ಲಿ ಇಡಬೇಕು ಅಂತಕ್ಕಂಥದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಥರ್ಡ್ ಒನ್, calculation of selling price when break even point is 8,000 units. So 8,000 units ಇದ್ದಾಗ ನಾವು ಯಾವ ರೀತಿ ಇದನ್ನ ಮಾಡಬೇಕು ಅಂತ ಮಾಡೋಣ. ವೆರಿ ಈಸಿ. ಸೊ ನಮಗೆ ಇದನ್ನ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ತುಂಬಾ ಈಸಿಯಾಗಿ ಆಗುತ್ತೆ. ಜಸ್ಟ್ ಅ ಮಿನಿಟ್. ವೆರಿ ಸಿಂಪಲ್. ಮೇಲಿನ ಫಾರ್ಮುಲಾ ಇದೆ, ಏನು ಈ ಬಿಇಪಿ ಫಾರ್ಮುಲಾ ಇದೆಯಲ್ಲ, ಯೂನಿಟ್ಸ್ ಫಾರ್ಮುಲಾ, ಇದನ್ನ ಯೂಸ್ ಮಾಡ್ಕೊಂಡು ನಾವು ಹೊಸ ಇದನ್ನ ಕಂಡುಹಿಡ್ಕೋಬಹುದು. ಹೇಗಪ್ಪ ಅಂತಂದ್ರೆ, ನಮಗೆ ಫಿಕ್ಸ್ಡ್ ಕಾಸ್ಟ್ ಗೊತ್ತು, ಬಿಇಪಿ ಯೂನಿಟ್ಸ್ ಗೊತ್ತು. ಓಕೆ, ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾನೆ 8,000 ಅಂತ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ನಮಗೆ ಗೊತ್ತಿರೋದಿಲ್ಲ. ಸೊ ಆಗ ನಾವಿಲ್ಲಿ ಒಂದು ಹೊಸ ಇದನ್ನ ಮಾಡ್ಬೋದು. ಬಿಇಪಿ ಇಂಟು ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಅಂತ ಒಂದು ಹೊಸ ಫಾರ್ಮುಲಾನ ನಾವು ಒಂದು ಈಕ್ವೇಶನ್ ಅನ್ನ ಮಾಡ್ಬೋದು ಬೇಸ್ಡ್ ಅಪಾನ್ ದ ಅಬೋ ಫಾರ್ಮುಲಾ. ಸೊ ನಮಗೆ ಇಲ್ಲಿ ಬೇಕಾಗಿರೋದೇನು, ಸೆಲ್ಲಿಂಗ್ ಪ್ರೈಸ್. ನಮ್ಮ ಕಾಂಟ್ರಿಬ್ಯೂಷನ್ ಕಂಡುಹಿಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಾವು ಸೆಲ್ಲಿಂಗ್ ಪ್ರೈಸ್ ಅನ್ನ ಕಂಡುಹಿಡ್ಕೋಬಹುದು. ಅದರಿಂದ ಏನ್ ಮಾಡೋಣ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್, ಇದ್ರ ಕೆಳಗಡೆ ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ ಬ್ರೇಕ್ ಇವನ್ ಪಾಯಿಂಟ್. ಸೊ ನಮ್ಮ ಕಾಂಟ್ರಿಬ್ಯೂಷನ್ ಬೇಕಾಗಿರೋದು, ಫಿಕ್ಸ್ಡ್ ಕಾಸ್ಟ್ ಗೊತ್ತು ನಮ್ಮ ಹತ್ರ ಇದೆ, 6 lakhs ಇದೆ, ಡಿವೈಡೆಡ್ ಬೈ ಬ್ರೇಕ್ ಇವನ್ ಸೇಲ್ಸ್ ಎಷ್ಟು 8,000 ಯೂನಿಟ್ಸ್ ಅಂತಾನೆ. ಸೊ ಮಾಡಿದಾಗ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಎಷ್ಟು ಸಿಗುತ್ತೆ, 6 lakhs ಡಿವೈಡೆಡ್ ಬೈ 8,000. 6 lakhs ಡಿವೈಡೆಡ್ ಬೈ 8,000 ಮಾಡಿದಾಗ 75 rupees ವಿಲ್ ಬಿ ದ ಕಾಂಟ್ರಿಬ್ಯೂಷನ್. ನಮಗೆ ಒಂದು ಯೂನಿಟ್ಗೆ 75 rupees ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಇದನ್ನ ಇಟ್ಕೊಂಡು ನಾವು ಸೆಲ್ಲಿಂಗ್ ಪ್ರೈಸ್ ಅನ್ನ ಕಂಡುಹಿಡಿಯಬಹುದು. ಹೇಗೆ ಅಂತಂದ್ರೆ, ನಮಗೆ ಗೊತ್ತು ಕಾಂಟ್ರಿಬ್ಯೂಷನ್ ಹೇಗೆ ಕಂಡುಹಿಡಿತೀವಿ, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಹೌದಾ? ಸೊ ನಮಗೆ ಸೇಲ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ ಸೇಮ್ ಏನಾಗುತ್ತೆ, ಸೇಲ್ಸ್ ಅಲ್ಲೇ ಇರುತ್ತೆ, ಕಾಂಟ್ರಿಬ್ಯೂಷನ್ ಈ ಕಡೆ ಅಲ್ಲೇ ಇರುತ್ತೆ.
ಕಾಂಟ್ರಿಬ್ಯೂಷನ್. ಸೊ ಸೇಲ್ಸ್ ಪಕ್ಕ ಇರೋ ಮೈನಸ್ ವೇರಿಯಬಲ್ ಕಾಸ್ಟ್, ಈ ಕಡೆ ಹೋದ್ರೆ ಪ್ಲಸ್ ವೇರಿಯಬಲ್ ಕಾಸ್ಟ್ ಆಗುತ್ತೆ. ಸೊ ಅಷ್ಟೇ, ನಮ್ಮ ಕಾಂಟ್ರಿಬ್ಯೂಷನ್ ಗೊತ್ತು 75 rupees ಪ್ಲಸ್ ನಮ್ಗೆ ವೇರಿಯಬಲ್ ಕಾಸ್ಟ್ ನಮಗೆ ಗೊತ್ತಿದೆ. ಪ್ರಾಬ್ಲಮ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ, 160 ಕೊಟ್ಟಿದ್ದಾರೆ. ಸೊ ಎರಡನ್ನ ಆಡ್ ಮಾಡಿದಾಗ 225 rupees ಬರುತ್ತೆ ನಮ್ಮ ಸೆಲ್ಲಿಂಗ್ ಪ್ರೈಸ್. ಓಕೆ, ದಿಸ್ ಈಸ್ 225. ನೀವು 225 ರೂಪಾಯಿಗೆ ಮಾಡಿದಾಗ ನಿಮಗೆ 8000 ಯೂನಿಟ್ಸ್ ಆದ ತಕ್ಷಣ ನಿಮ್ಮ ಕಾಸ್ಟ್ ಸೇಲ್ಸ್ ರೆವಿನ್ಯೂಗೆ ಈಕ್ವಲ್ ಆಗುತ್ತೆ. ಅದೇ 200 ರೂಪಾಯಿ ಮಾಡಿದಾಗ ನೀವು 15000 ಯೂನಿಟ್ಸ್ ಅನ್ನ ಮಾರಬೇಕಾಗುತ್ತೆ. ಸೊ ಇದನ್ನ ಬೇಕಾದ್ರೆ ನೀವು ಕ್ರಾಸ್ ವೆರಿಫಿಕೇಶನ್ ಸಹ ಮಾಡ್ಕೋಬಹುದು. ಯಾವ ರೀತಿ ಮಾಡ್ಕೋತೀರಪ್ಪ ಅಂದ್ರೆ, ಕ್ರಾಸ್ ವೆರಿಫಿಕೇಶನ್ ಸೇಮ್ ಇದೇ ಫಾರ್ಮುಲಾದಲ್ಲಿ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ಗೆ ಹಾಕ್ಬೋದು. 6 lakhs ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟು ಬರುತ್ತೆ, 225 ಮೈನಸ್ ನಿಮ್ಗೆ ಇಲ್ಲಿ ಕಾಂಟ್ರಿಬ್ಯೂಷನ್ ಸಿಕ್ಕೋಗಿದೆ 75 ರೂಪಾಯಿ ಸಿಗುತ್ತೆ. ಓಕೆ, ಸೊ ಕಾಂಟ್ರಿಬ್ಯೂಷನ್ 75, 6 lakhs ಡಿವೈಡೆಡ್ ಬೈ 75 ಮಾಡಿದಾಗ ನೋಡಿ, ಬೇಕಾದ್ರೆ ನೀವು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ. 6 lakhs ಡಿವೈಡೆಡ್ ಬೈ 75 ಮಾಡಿದಾಗ ನಿಮಗೆ 8000 ಯೂನಿಟ್ಸ್ ಬ್ರೇಕ್ ಇವನ್ ಸೇಲ್ಸ್ ಬರುತ್ತೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಷ್ಟು ನಿಮ್ಮ ಪ್ರಾಬ್ಲಮ್. ಇದ್ರ ಜೊತೆಗೆ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಇದ್ರ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಸ್ಲೈಟ್ ಡಿಫ್ರೆನ್ಸಸ್. ಸೊ ಇಲ್ಲಿಗೆ ಈ ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿಸ್ತೇನೆ. ಸೊ ಥ್ಯಾಂಕ್ ಯು.